ಯಾಕಂದ್ರನ ಎಲ್ಲಾರು ಜಗಳ ಆಡುದ ನಿಮ್ ಗಾಡಿಗೆ ಅದೈತಿ ನಿಮ್ ಗಾಡಿಗೆ ಇದೈತಿ ತಗದ ಹಾಕೊಂಡ್ ಬರಾಕ್ ರೆಡಿ ಅದಾವನ ಆದ್ರೆ ಏನ ಎಲ್ಲಾರು ತಗದ ಆಡ್ಬೇಕು ಕಂಟಿನ್ಯೂ 2 ವರ್ಷ ನಂಬರ್ ಆಗೈತನ ನಮ್ಮದ ಕಂಪ್ನಿ ವೇಟ್ ಮೇಲೆ HF ಬೈಕ್ 2 ವಿನ್ ಆಗ್ಯಾವನ ಅವಿ ಎಲ್ಲ ಮನ್ಯಾಗ ತಗದ್ ಇಟ್ಕೊಂಡ ಮನ್ಯಾಗ ಉತ್ತರ ಕನ್ನಡ ದೊಡ್ಡ ಮಂದಿಗೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡೋ ಕಾರಣ ಏನಂತಂದ್ರಿ ಉತ್ತರ ಕರ್ನಾಟಕದಾಗ ಹೆಸರು ಮಾಡಿದಂತ ಡಿಬಾಸ್ ಗಾಡಿ ರೀ ಸುನನಾವ್ ಮನಿ ಬಂದವ್ರಿ ಅವ್ರದ ಯಾವ ರೀತಿ ಕನಕ್ ಬರ್ಬೇಕಾದ್ರೆ ಏನೇನ್ ಕಾರಣ ಐತ್ರಿ ಈ ಕನ್ನಡ ಬಂದ್ ಎಷ್ಟು ಹೆಸರು ಮಾಡ್ಯಾರ ಏನೇನ್ ಮಾಡ್ಯಾರ ಅನ್ನೋದೆಲ್ಲವನ್ನ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ನಮ್ಮ ವಿಡಿಯೋನ ನೀವು ಎಂಟ್ ತಕ ನೋಡ್ರಿ ನಿಮ್ಗೆ ಯಾವ ರೀತಿ ಅನಿಸ್ತಂದ ಕಮೆಂಟ್ ಮಾಡ್ರಿ ಮತ್ತ ಇನ್ನು ಮುಂದೆ ಯಾವ ಗಾಡಿ ಅವ್ರದ ಡ್ರೈವರ್ಗಳು ವಿಡಿಯೋ ಮಾಡ್ಬೇಕು ಅನ್ನೋದನ್ನ ಕಮೆಂಟ್ ಮಾಡ್ರಿ ನಾ ಅಂತ ವಿಡಿಯೋಗಳು ಮಾಡಾಕಷ್ಟು ಪ್ರಯತ್ನ ಮಾಡ್ತೀವ್ರಿ ಬರೀ ಫ್ರೆಂಡ್ಸ್ ವಿಡಿಯೋ ನೋಡ್ಕೊಂಡ್ ಬರೋಣ ನಮಸ್ಕಾರ ನಮಸ್ಕಾರ ಆರಾಮೈತ್ರಣ್ಣ ಆರಾಮಣ್ಣ ನೀವ್ರಿ ನಾವೆಲ್ಲ ಆರಾಮದೇವಣ್ಣ ನಿಮ್ಮ ಹೆಸರೇನ್ರಣ್ಣ ನಮ್ಮ ಹೆಸರು ಸುನೀಲ್ ಅಂತಾನೆ ಊರಣ್ಣ ಕಬ್ಬೂರಣ್ಣ ನೀವ್ ಎಷ್ಟು ವರ್ಷದಿಂದ ಟೋಚನ್ ಆಡತ್ತಾರಣ್ಣ ನಾವು ಟೋಚನ್ ಆಡಕತ್ತನ ಒಂದ್ 5 ವರ್ಷ 6 ವರ್ಷ ಆತ 6 ವರ್ಷನ ಎಷ್ಟು ಗಾಡಿ ಇದಾವಣ್ಣ ಟೋಟಲ್ ಆಗಿ ನಮ್ಮ 6 ಗಾಡಿ ಇದಾವಣ್ಣ ಯಾವ್ಯಾವ್ದಣ್ಣ 3 ನ್ಯೂ ಅಲೈಂಡ್ ಅದಾವಣ್ಣ 2 ಮಹೀಂದ್ರ ಅದಾವು ಒಂದ್ ಜಾಯಿಂಟ್ ಐತಣ್ಣ ಅಣ್ಣ ನೀವು ಎಷ್ಟನೇ ಅಂತಂದ್ರ ಯಾವಾಗ ಈ ಫೀಲ್ಡ್ ಬರ್ಬೇಕಂತ ಆಸೆ ಬತ್ತಾನ ಟೋಚನ್ ಕನ ನಾವು ಫಸ್ಟ್ ಇಯರ್ ಇದ್ದಾಗ ಬಂದವನ ಫಸ್ಟ್ ಟೋಚನ್ ಆಡಿದ್ರಣ್ಣ ಡಿಬಿ ಆಡಿದ್ರೆ ಫಸ್ಟ್ ಟೋಚನ್ ಆಡಿದವನ ಟೋಚನಿ ಆಡಕನ ಯಾರು ನಿಮ್ಗ ಪೈಲ ಪ್ರೋತ್ಸಾಹ ಮಾಡಿದ್ರ ನಾವ್ ಒಬ್ರು ನೋಡಿ ಕಲಿಬೇಕಂತ ಬತ್ತವನ ಈಗ ಅಂದ್ರ ಪಂಜಾಬ್ ಕಡೆ ಚಲೋ ಅಲ್ಲಣ್ಣ ಇಲ್ಲ ಹಂಗೇನ ಒಟ್ಟ ನಾವ ಇಲ್ಲೇ ಮನ್ಯಾಗ ನಮ್ಮ ಗಾಡಿ ಹಚ್ಚಿ ನೋಡಿ ನಮ್ಮ ಹುಡುಗೊಬ್ಬ ನಮ್ಮ ಗಾಡಿ ಓದ್ ಹಚ್ಚಿ ಹಂಗ ಮಾಡಂತ್ಲೆ ಅವಾಗಿಂದ ಸ್ಟಾರ್ಟ್ ಮಾಡಿದ ಹುಡುಗಂದ್ರ ಅವನ ಹೆಸರಿಲ್ಲಣ್ಣ ವಿವೇಕ್ ಪೂಜಾರಿ ಇದಾನಲ್ಲ ಅವನಿಂದನ ಇಂತ ಒಟ್ಟು ಫಸ್ಟ್ ಟೋಚನ್ ಹೊಡೆದ್ರಣ ಡೆಬಿ ಹೊಡೆದ್ರಣ ಫಸ್ಟ್ ಟೋಚನ್ ಹೊಡೆದವನ ಟೋಚನ್ ಅಣ್ಣ ಎಷ್ಟು ಕಣ ಆಗ್ಯಾವ ನಂಬರ್ ನಿಮ್ಮ ಏನ್ ಲೆಕ್ಕ ಮಾಡಿಲ್ಲ ನಾವ ಮೊದಲ ಕಂಟಿನ್ಯೂ 2 ವರ್ಷ ಸತತ ನಂಬರ್ ಆಗೈತನ ನಮ್ಮದ ಕಂಪ್ನಿ ವೇಟ್ ಮೇಲೆ ಅದಾದ್ಮೇಲೆ 1 ವರ್ಷ ಗ್ಯಾಪ್ ಮಾಡಿದ್ವನ ನಾವು ಟನ್ನೇಜ್ ಮೇಲೆ ಇಡಂತ್ಲಿ ಅದಾದ್ಮೇಲೆ ಮತ್ ವಾಪಸ್ ಸ್ಟಾರ್ಟ್ ಮಾಡಿದ್ವನ ಈಗ ಫಸ್ಟ್ ಯಾವ ಗಾಡಿ ಐತ ಟೋಚನ್ ಹೊಡ್ಯಾಕ ನಿಮ್ಗೆ ಫಸ್ಟ್ ಇದ ಗಾಡಿ ಐತನ ಟೋಚನ್ ಹೊಡ್ಯಾಕ ಈಗ 5500 ತಂದವನ ಅದೆಷ್ಟು ಕಣ ನಂಬರ್ ಮಾಡಿತನ ಅದನ್ನ ಈ ವರ್ಷ 12 ಕಣ ನಂಬರ್ ಮಾಡಿತನ ಈ ವರ್ಷ 12 ಹೊಡೆದವನ 12 ಎಲ್ಲ ನಂಬರ್ ಮಾಡಿತನ HF ಬೈಕ್ ಅಟೋನಿಗರಣ HF ಬೈಕ್ 2 ವಿನ್ ಆಗ್ಯಾವನ ಎಲೆಕ್ಟ್ರಿಕ್ ಸ್ಕೂಟಿ ವಿನ್ ಆಗ್ಯಾವ ಇಂತ ನೀವು ಪೈಲಿ ಹುಚ್ಚ ಯಾವಾಗ ಗೊತ್ತ ನಮ್ಗೆ ಟ್ರ್ಯಾಕ್ಟರ್ ಇದನ್ನ ಪೀಳಿ ಬರ್ಬೇಕಂತಂದನ ನಮ್ಮ ಮೊದ್ಲಿಂದ ನಮ್ಮ ಮನ್ಯಾಗ ಟ್ರ್ಯಾಕ್ಟರ್ ಇದ್ವನ ನಾ 4ನೇ ಇದ್ದಾಗಿಂದ ನಾ ಟ್ರ್ಯಾಕ್ಟರ್ ಹೊಡಿಬೇಕು ಅನ್ನೋದನ್ನ ನಮ್ಮದ ಅವಾಗ ನಾವು ಚಾವಿ ಎಲ್ಲ ಮನ್ಯಾಗ ತೆಗೆದು ಇಟ್ಕೊಂಡ ಮನ್ಯಾಗ ಯಾರಿಲ್ದಾಗ ಗಾಡಿ ಓಡಿಸಾರ್ತಿದ್ವನ ಅವಾಗಿಂದ ಟ್ರ್ಯಾಕ್ಟರ್ ಹೊಡಿತೀವಿ ಅವಾಗಿಂದ ಅಣ್ಣ ನಿಮ್ಗೆ ಎಲ್ಲಾ ಗಾಡಿ ಮ್ಯಾಗ ಪ್ರತಿಯೊಂದು ಗಾಡಿ ಮ್ಯಾಗ ಡಿಬಾಸ ಮತ್ತ ಡಿ ಜರ್ಬಾರ ಡಿ ದಾದ ಮತ್ತ ಮುಂದ್ ಬಂಪರ್ ಮ್ಯಾಗ ಮಿಕ್ಕಿದ ಮಗ ಅಂತಂದ ಯಾವ ರೀತಿ ಬರೀಸೇರಿ ಇದ ಯಾಕಂದ್ರ ಡಿಬಾಸ್ ಅಂದ್ರೆ ನಿಮ್ಗೆ ಏನ ಇದನ್ನೈತ್ರು ಡಿ ಬಾಸ್ ಅಂದ್ರ ನಮಗ್ ಸಣ್ಣ ಇರ್ತ ಅಂದ್ರ ಡಿ ಬಾಸ್ ಮೂವಿ ಎಲ್ಲಾ ನೋಡ್ತೇವ ನಾವ್ ಡಿ ಬಾಸ್ ಅಂದ್ರ ನಮಗ ಬಾಳ ಇಷ್ಟನ ಅದ್ರ ಸಲುವಾಗಿ ಫಸ್ಟ್ ಇನ್ನ ಯಾರು ಕರ್ನಾಟಕದಾಗ ಯಾರು ಬರ್ಸಿರ್ಕಿಲ್ಲನ ಅವಾಗ ನಾವ್ ಡಿ ಬಾಸ್ ಅಂತ ಬರ್ಸಿದ್ವನ ಈಗ ಎಲ್ಲಾ ಕಡೆನೂ ಬರ್ಸ್ತಾರನ ಆದ್ರೂ ನಾವ್ ಬಿಡಂಗಿಲ್ಲನ ನಾವ್ ಹುಟ್ಟಿಸಿದ ಬ್ರ್ಯಾಂಡ್ ಐತನ ಬಿಡಂಗಿಲ್ಲ ಡಿ ಬಾಸ್ ಅಣ್ಣ ನೋಡ್ ಗಾಡಿಗೆ ಎಷ್ಟು ಖರ್ಚು ಮಾಡಿದಾರಲ್ಲಣ್ಣ ಇದು ಹೆಂಗನ ಒಟ್ ನಿಮಗ್ ಮಾಡ್ಬೇಕಂತ ಬಂತ್ರನ ಅಂದ್ರ ನೀವೆಲ್ಲಾ ಇನ್ಸ್ಟಾದಾಗಲಿ ಯೂಟ್ಯೂಬ್ದಾಗಲಿ ಬರೀ ಇದ ಗಾಡಿ ವಿಡಿಯೋ ನೋಡತ್ತವನ ನಾವ ಅಂದ್ರ ಈ ಗಾಡಿಗೆ ಎಷ್ಟು ಖರ್ಚು ಮಾಡಿದ್ರಿ ಈ ಗಾಡಿಗೆ ಒಂದ್ 8 ರಿಂದ 9 ಲಕ್ಷ ರೂಪಾಯಿ ಖರ್ಚು ಮಾಡಿದವನ ಈ ಗಾಡಿಯಿಂದಾನೆ ನಾವ್ ಇಷ್ಟೆಲ್ಲಾ ಹೆಸರು ಮಾಡಿದವನ ಅದ್ರ ಸಲುವಾಗಿ ಇನ್ನ ಇದನ್ನ ಗಾಡಿ ಒಂದ್ ರೆಡಿ ಮಾಡಿ ಮನ್ಯಾಗ ತರಬೇಕು ಅನ್ನೋದೊಂದ್ ನಮ್ಮ ಆಸೆ ಐತನ ಹಂಗ ಮಾಡಿ ತರ್ಬೇಕು ಇಂತ LNT ಗಾಡಿ ಮಹೀಂದ್ರ ಗಾಡಿ ಇದಾವಲ್ಲ ನಾವು ಸೀಸನ್ ಹೋಗ್ತಾವ ನಾವೆಲ್ಲ ಕಬ್ಬಿನ ಸೀಸನ್ ನೀವು ಟೋಚನ್ ಆಡಕತ್ತ 6 ವರ್ಷ ಆತಂದ್ರೆ ಇದ್ರಾಗ ನಿಮಗ ಫೇವ್ರೇಟ್ ಕಣ ಆತಂದ್ರ ಯಾವ ಕಣ ಚಲೋ ಅನಿಸ್ತು ಯಾವ ಕಣ ಚಲೋ ಆಡಿಸಿದ್ರು ಗಾಡಿ ಕಮಿಟಿ ಅವರ ಹಂಗೇನಲ್ಲ ಫೇವ್ರೇಟ್ ಅಂತ ಏನಿಲ್ಲನ ಎಲ್ಲಾ ಕಡೆ ಚಲೋ ಆಡಿಸಿದಾರನ ಆದ್ರ ಒಂದೊಂದ್ ಕಡೆ ಒಂದೊಂದ್ ಗಾಡಿ ಬ್ರ್ಯಾಂಡ್ ಹಂಗ ಹಿಂಗ ಇಟ್ಕೊಂಡ್ ಆಡ್ತಾರನ ಅದನ್ನೊಂದ್ ಆಡ್ಬಾರ್ದನ ಮತ್ತ ಕಮಿಟಿಯರ ಇದ್ ನಮ್ ಗಾಡಿ ಇದ್ ನಮ್ ಬ್ರ್ಯಾಂಡ್ ಅಂತ ಹೇಳಿ ಹಿಂಗ್ ಮಾಡಿ ಸಪೋರ್ಟ್ ಮಾಡಿ ಆಡ್ಸಾಕತ್ತಾರ ಅಂದ್ರ ಸ್ವಲ್ಪ ಎಲ್ಲಾ ಗಾಡಿಯಾರಿಗೆ ಪ್ರಾಬ್ಲಮ್ ಆಕೈತಿ ಅದ್ರ ಸಲುವಾಗಿ ಯಾರು ಯಾವ ಗಾಡಿಗೂ ಸಪೋರ್ಟ್ ಮಾಡ್ಬೇಡ್ರಿ ಹಂಗ ಆಡ್ರಿ ಯಾವ ಗಾಡಿ ಗೆಲ್ತತಿ ಯಾವ್ದ ನಿಯತ್ಲಿ ಇರ್ತೈತಿ ಆ ಗಾಡಿ ಆಡ್ಸ್ರನ ನಿಯತ್ಲಿ ಇದ್ದನ ಅಂದ್ರನ ಈಗ ಆಲ್ಮೋಸ್ಟ್ ಅಲ್ಲಿ ಸದ್ಯದ್ರಾಗ ಅಂತಂದ್ರ ಟೋಚನ್ ಯಾಕೆ ಕಡಿಮೆ ಆಗತ್ತವನ ಈಗ ಟೋಚನ್ ಯಾಕಂದ್ರನ ಎಲ್ಲಾರು ಜಗಳ ಆಡುದ ನಿಮ್ ಗಾಡಿಗೆ ಆದೈತಿ ನಿಮ್ ಗಾಡಿಗೆ ಇದೈತಿ ಅಂತಾರನ ಇಷ್ಟು ದಿವಸ ಎಲ್ಲಾರು ಆಡ್ಕೋತ್ ಬಂದಾರನ ಹಂಗ ಈಗ ನಮ್ದು ನಾವು ಹೇಳ್ತೇವ ನಮ್ ಗಾಡಿಗೂ ಹೌಸಿಂಗ್ ನಾವ ದುಡ್ಡು ಹಾಕಿದವನ ಯಾಕಂದ್ರ ನಾವ ಬ್ರೇಕ್ ಅಲ್ಟ್ರೇಷನ್ ಸಂಬಂಧ ಹೌಸಿಂಗ್ ದುಡ್ಡು ಹಾಕೊಂಡವನ ಈಗ ಐಸರ್ ಗಾಡಿಯಾರಾದ್ರು ಆತು ಅವ್ರೆಲ್ಲಾ ಟರ್ಬೋ ಕುಣಿಸ್ಕೊಂಡಾರನ ಅವರು ಅಡಿಷನಲ್ ಎಲ್ಲಾ ಮಾಡ್ಕೊಂಡಾರನ ಆದ್ರೆ ಈಗ ಸುಮ್ಮ ಅವ್ರ ಗಾಡಿಗೆ ಆದೈತಿ ಇವ್ರ ಗಾಡಿಗೆ ಇದೈತಿ ಜಗಳ ತಕೋತ್ ಹೋದ್ರ ಹಂಗ ಆಕೈತೇನ
ಮತ್ತ ಈಗ ಕುಬೋಟದು ಒಂದೊಂದು RC ಬುಕ್ ಒಳಗ 55.7 HP ಐತನ. ಆದ್ರ ನಾವು ಯಾರೇನ್ ಕೇಳಿಲ್ಲನ, ಅವರು ನಮ್ನೇನ್ ಕೇಳಿಲ್ಲ. ಏನ್ ಹೆಂಗೈತಿ ಮ್ಯಾಲ್ 0.7 HP ಏನ್ ಅದೇನ್ ಬಾಳ ಹೆಚ್ಚಾಗಂಗಿಲ್ಲನ. ಏನ ಎಲ್ಲಾರು ಹಿಂಗ ಮುಂದ್ ಆಡ್ಕೋತ ಹೋದ್ರ ಕನ್ನ ಹಿಡಿಯೋರ್ಗಿ ಚಲೋ ಆಕೈತನ, ನಮಗೂ ಚಲೋ ಆಕೈತಿ. ಹಾನ ಅದ್ರ ಸಲುವಾಗಿ ಯಾರು ಏನ್ ಕೇಳ್ಬೇಡ್ರಿ, ಹಿಂಗ ಆಡ್ರಿ ಅಂತ ನನ್ನ ಆಸೆನ. ಹಾನ ಇಲ್ಲನ ನಮಗ ಎಲ್ಲ ಹೆಂಗ್ ಕಂಪ್ನಿದ್ ಹೆಂಗೈತಿ ಹಂಗ ಆಡುನು ಅಂದ್ರ ನಾವ್ ಅದಕ್ಕೂ ಸೈಯನ ಆಡಾಕ. ಯಾಕಂದ್ರ ನಾವ ಹೌಸಿಂಗ್ ಬಿ ತೆಗದ್ ಹಾಕೊಂಡ್ ಬರಾಕ್ ರೆಡಿ ಅದಾವನ. ಆದ್ರೆ ಏನ ಎಲ್ಲಾರು ತೆಗದ್ ಆಡ್ಬೇಕನ. ಅಂದ್ರ ನಿಮ್ ಮನಸ್ಸಿಗೆ ಹೆಂಗೈತನ ಮತ್ತ? ನಮ್ಮ ಅನಿಸಿಕೆ ಏನಿಲ್ಲ, ನಾವ್ ಹೆಂಗ್ ಆಡಾಕಿದ್ರು ನಾವ್ ಆಡಾಕ್ ಬರತ್ವನ. ಅದ್ರ ಒಟ್ಟ ಏನ ಹೋಗಿ ಕನ್ನದಾಗ ಜಗಳಾಡೋದ, ಕಮಿಟಿಯರ್ ರಿಸ್ಕ್ ಮಾಡೋದ ಇದೆಲ್ಲ ಸರಿ ಅನ್ಸಂಗಿಲ್ಲನ. ಇನ್ನ ಮುಂದಿನ ಕಣದಿಂದ ಆಲ್ಮೋಸ್ಟ್ ಆಲ್ ಜಗಳಾಡಲ್ದ ಆಡ್ಬೇಕಂತ ನನ್ನ ಅನಿಸಿಕೆ. ನಿಮ್ ಅನಿಸಿಕೆ ಐತನ. ಒಟ್ಟನ ಈಗ ಕನ್ನದಾಗನ ಎಲ್ಲಾ ಗಾಡಿಗಳು ಆಡತ್ತವನ, ನೀವು ಆಡತ್ತಿರನ. ಅಂದ್ರೆ ಕೆಲವೊಂದಷ್ಟು ಡ್ರೈವರ್ಗಳ ಕಂಪ್ನಿ ಒಟ್ಟ ಕಂಪ್ನಿದ್ರನಾಗ ಆಡೋದ, ಕೇಸಿಂಗ್ ಟೈರ್ ನಾಗ ಆಡೋದತ್ತಾರನ, ಅದ್ರ ಬಗ್ಗೆ ಏನ? ಏನಿಲ್ಲನ, ಎಲ್ಲಾರು ಹೆಂಗ್ ಆಡ್ತಾರ ಹಂಗ ಆಡೋದನ. ಒಬ್ರು ಹಂಗ ಹೇಳ್ತಾರ, ಒಬ್ರು ಹಿಂಗ್ ಹೇಳ್ತಾರ, ಅದು ಸರಿ ಅನ್ಸಂಗಿಲ್ಲನ. ಎಲ್ಲಾರು ಕಂಪ್ನಿದ ಲೆಕ್ಕಲಿ ಆಡಾರಿದ್ರ ಅಂದ್ರ, ಕಂಪ್ನಿದ ಆಡಾರಿದ್ರ ಅಂದ್ರ ನಾ ಬಂಪಾರ ಗಿಂಪಾರ ಎಲ್ಲಾ ತೆಗದ್ ಹೆಂಗ್ ಕಂಪ್ನಿ ವೇಟ್ ಐತಿ ಹಂಗೈತಿ ಹಂಗ ಆಡ್ರ ನಂದು ಅನಿಸಿಕೆ ಚಲೋನ. ಈಗ ರಿಮೋಟ್ ಟೈರ್ ಅಂದ್ರ ಅದೇನ್ ಕಂಪ್ನಿದ್ ಇರಂಗಿಲ್ಲನ, ಕೇಸಿಂಗ್ ಟೈರ್ ಮೇಲೆ ಆಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಈಗಂತಂದ್ರ ಕೆಲವೊಂದ್ ಗಾಡಿಗಳಿಗ ಟರ್ಬೋ ಫಿಟ್ಟಿಂಗ್ ಅದಾವು, ಕೆಲವೊಂದ್ ಗಾಡಿಗಳಿಗಿಲ್ಲ. ಅಂದ್ರ ಮತ್ತ ಅವ್ರಿಗೆ ನೀವು ಅನ್ನೋ ಒಂದು ಮಾತಂದ್ರ ಟರ್ಬೋ ತಕೊಂಬ ಅಂತಂದ್ರ ಇನ್ನೊಂದ್ ಗಾಡಿಗೆ ಟರ್ಬೋ ಆರ್ಟಿಷನ್ ಮಾಡ್ಯಾರನ್ನ. ಟರ್ಬೋನ ಕಂಪ್ನಿದ ಅಂತ ಹೇಳಿ ಅವ್ರ ಅನ್ನತಾರ, ನಾವೇನ್ ಅಂದಿಲ್ಲ. ಅಂದ್ರ ಅವ್ರ ಗಾಡಿಗೆ ಹೆಂಗ 55 HP ಅಂದ್ರ ನಾನ್ ಟರ್ಬೋ ವಿದೌಟ್ ಟರ್ಬೋ 55 HP ಇರ್ತೈತನ. ಟರ್ಬೋ ಕುಣಿಸ್ರ 10 ರಿಂದ 15 HP ಪ್ರೆಷರ್ ಜಾಸ್ತಿ ಆಕೈತನ. ಅದ್ ಸಲುವಾಗಿ ಅದ್ HP ಜಾಸ್ತಿನ ಆಕೈತನ. ಅದ್ರ ಸಲುವಾಗಿ ಟರ್ಬೋ ತಕೊಂಬ ಅಂತ ಹೇಳೋದನ್ನ. ಆಯ್ತ, ನಿಮ್ ಮನಸ್ಸಿಗೆ ನೀವು ಹೇಳಿದ್ರನ. ಅಂದ್ರ ನಿಮ್ಗ ಮನ್ಯಾಗ ಸಪೋರ್ಟ್ ಮತ್ತ ಹೊರಗ್ ದೋಸ್ತಿ ಅಂದ್ರ ಯಾವ ರೀತಿ ಐತನ? ಅಂದ್ರ ಮನ್ಯಾಗ ಸಪೋರ್ಟ್ ಎಲ್ಲ ಚಲೋ ಸಪೋರ್ಟ್ ಐತನ. ನಮ್ಮ ಮನ್ಯಾಗ ಹಂಗೇನ್ ಕಿರಿಕಿರಿ ಏನ್ ಮಾಡಂಗಿಲ್ಲನ. ಹೊರಗೂ ಎಲ್ಲಾ ಫ್ರೆಂಡ್ಸ್ ಬಾಳ ಅದಾರನ, ನಮಗ್ ಎಲ್ಲಿ ಹೊದಲೆಲ್ಲ ಸಪೋರ್ಟ್ ಮಾಡ್ತಾರನ. ಮತ್ತ ಆಲ್ಮೋಸ್ಟ್ ಆಲ್ ಎಲ್ಲ ನಮಗ್ ಹೊರಗಿನ ಫ್ರೆಂಡ್ಸ್ ಜಾಸ್ತಿ ಇದಾರನ. ಗಾಡಿ ಜೋಡಿ ಎಲ್ಲಾ ಬಂದಿರ್ತಾರ, ನೀವು ನೋಡಿರ್ಬೋದು. ಎಲ್ಲಾ ಫ್ರೆಂಡ್ಶಿಪ್ ಎಲ್ಲ ಚಲೋ ಐತನ. ಆಯ್ತನ, ನೀವು ಮಾತಾಡಿದ ನಮಗ್ ಇದನ್ನ ಆಯ್ತಾರನ. ಮತ್ತ ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಏನ್ರ ಇನ್ಫಾರ್ಮೇಶನ್ ಬೇಕಾದ್ರ ಮತ್ತೆ ನೀವು ಬಂದು ಕಾಂಟ್ಯಾಕ್ಟ್ ಮಾಡ್ತೀರನ. ಮಾತಾಡಿದಕ್ಕೆ ಥ್ಯಾಂಕ್ಸ್ ಅಣ್ಣ.